ದೇವರಿಗೆ ತಾನೇನು ಮಾಡುತ್ತೇನೆಂದು ಗೊತ್ತಿದೆ. ಆದುದರಿಂದ ನಾವು ಎಲ್ಲ ಸಮಯದಲ್ಲಿ ಶಾಂತರಾಗಿರಬೇಕು. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ನಾವು ಸೇರಿ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇಂದಿನ ಅಧ್ಯಯನದಲ್ಲಿ ಯೆರೆಮೀಯನ ಪ್ರಶ್ನೆ, ಅದು ನಿಮ್ಮ ಪ್ರಶ್ನೆಯೂ ಕೂಡ ಆಗಿದೆ. ಅದೇನೆಂಬುದನ್ನು ಹಾಗೂ ಕ್ಷಾಮ ಅಥವಾ ಬರಗಾಲದ ಅತಿ ಪ್ರಾಮುಖ್ಯವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ಯೆರೆಮೀಯನ ಪ್ರವಾದನೆ ಗ್ರಂಥದ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ, ರಾಜ್ಯದ ಜನರ ಜೀವಿತದಲ್ಲಿ ಕೆಟ್ಟ ಅವಧಿಗೆ ಪ್ರವೇಶಿಸಿದಂತಿರುತ್ತದೆ. ಅಲ್ಲಿದ್ದ ಒಂದೇ ಒಂದು ಬೆಳಕೆಂದರೆ ಯೆರೆಮೀಯನು. ಓಷಿಯನು ಕೊಲ್ಲಲ್ಪಟ್ಟಿದ್ದಾನೆ. ಯೆರೆಮೀಯನು ತನ್ನ ಸ್ವಂತ ಊರನ್ನು ಬಿಟ್ಟು ಹೋಗಬೇಕಾಯಿತು. ಕೆಟ್ಟ ಜನರು ಪಟ್ಟಕ್ಕೆ ಬಂದಿದ್ದರು. ಪ್ರಿಯರೇ, ಪರಿಸ್ಥಿತಿ ಇನ್ನೂ ಹದಗೆಡುವಂತೆ ಕಾಣುತ್ತದೆ. ಈ ಸಂದರ್ಭದಲ್ಲಿ ಯೆರೆಮೀಯನ ಮನಸ್ಸಿನಲ್ಲಿ ಎಲ್ಲರಲ್ಲಿಯೂ ಸಾಮಾನ್ಯವಾಗಿ ಉದ್ಭವಿಸುವಂತೆ ಸಂಶಯಗಳು ಹುಟ್ಟತೊಡಗುತ್ತವೆ. ಅವನ ಮನಸ್ಸಿನಲ್ಲಿ ಕರಾಳ ಯೋಚನೆಗಳು ಹುಟ್ಟುತ್ತವೆ. ದೇವರು ಯಾಕೆ ಇಂಥವುಗಳನ್ನು ಸಂಭವಿಸುವುದಕ್ಕೆ ಬಿಡುತ್ತಾನೆ? ದಾವೀದನು ಕೂಡ ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೆನು ಎಂಬುದಾಗಿ ದೇವರನ್ನು ಪ್ರಶ್ನಿಸುತ್ತಾನೆ. ಇದನ್ನು ನಾವು ಕೀರ್ತನೆ 37-35ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು ದೇವರೊಂದಿಗೆ ಮಾತನಾಡುವುದನ್ನು ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಯೆಹೋವನೇ, ನೀನು ಧರ್ಮ ಸ್ವರೂಪನಾಗಿರುವುದರಿಂದ ನಾನು ನಿನ್ನೊಡನೆ ವ್ಯಾಜ್ಯವಾಡಲಾರೆನು. ಆದರೂ ನಿನ್ನ ಸಂಗಡ ನ್ಯಾಯವನ್ನು ಚರ್ಚಿಸುವೆನು. ದುಷ್ಟರ ನಡತೆಗೆ ಏಕೆ ಸುಫಲವಾಗುತ್ತದೆ? ದ್ರೋಹಿಗಳೆಲ್ಲರೂ ನೆಮ್ಮದಿಯಾಗಿರುವುದಕ್ಕೆ ನೀನು ಅವರನ್ನು ನಾಟಿದ್ದಿ. ಅವರು ಬೇರೂರಿ ಬೆಳೆದು ಹಣ್ಣು ಬಿಟ್ಟಿದ್ದಾರೆ. ನೀನು ಅವರ ಬಾಯಿಗೆ ಸಮೀಪ, ಅಂತರೇಂದ್ರಿಯಕ್ಕೆ ದೂರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನೆ, ಅವರು ನಿನ್ನ ಕುರಿತಾಗಿ ಮಾತನಾಡುತ್ತಾರೆ, ಆದರೆ ನಿನ್ನಿಂದ ಬಹು ದೂರವಾಗಿದ್ದಾರೆ. ಅವರು ಅಭಿವೃದ್ಧಿ ಹೊಂದುತ್ತಿದ್ದಾರೆ. ನೀನ್ಯಾಕೆ ಹೀಗಾಗಲು ಬಿಡುತ್ತಿ? ಇದು ಯೆರೆಮೀಯನ ಪ್ರಶ್ನೆ. ನನ್ನ ಪ್ರಶ್ನೆ ಕೂಡ ಇದೇ ಆಗಿದೆ. ಪ್ರಿಯರೇ, ಯೆರೆಮೀಯನಲ್ಲಾಗಲಿ ದಾವೀದನಲ್ಲಾಗಲಿ ಇದಕ್ಕೆ ಉತ್ತರವಿದ್ದಿರಲಿಕ್ಕಿಲ್ಲ. ದೇವರು ದುಷ್ಟರು ಅಭಿವೃದ್ಧಿಯಾಗಲು ಬಿಡುತ್ತಾನೆ. ಅವರು ವಿಶಾಲ ಮರದಂತೆ ಹರಡಿಕೊಳ್ಳುತ್ತಿದ್ದಾರೆ. ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಯೆಹೋವನೇ, ನೀನು ನನ್ನನ್ನು ತಿಳಿದಿದ್ದಿ. ನನ್ನನ್ನು ನೋಡುತ್ತಾ ನಿನ್ನೊಂದಿಗೆ ಅನ್ಯೋನ್ಯವಾಗಿರುವ ನನ್ನ ಹೃದಯವನ್ನು ಪರೀಕ್ಷಿಸುತ್ತಿ. ಅವರನ್ನು ಕುರಿಗಳನ್ನೋ ಎಂಬಂತೆ ಕೊಲೆಗೆ ಎಳೆದು ವಧೆಯ ದಿನಕ್ಕೆ ಗೊತ್ತು ಮಾಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ಕೇಳುತ್ತಾನೆ, ನೀನು ಯಾಕೆ ಅವರನ್ನು ದಂಡಿಸುವುದಿಲ್ಲ? ಅವರಿಗೆ ನಿಜವಾಗಿಯೂ ದಂಡನೆಯಾಗಬೇಕಿದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 4ನೇ ವಚನವನ್ನು. ಇನ್ನೆಷ್ಟರವರೆಗೆ ಎಲ್ಲ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು? ಅಲ್ಲಿನ ನಿವಾಸಿಗಳು ದುಷ್ಟರಾಗಿರುವುದರಿಂದ ಮೃಗ ಪಕ್ಷಿಗಳು ಬಡಿದುಕೊಂಡು ಹೋಗಿವೆ. ಆಹಾ, ಅವನು ನಮ್ಮ ಅಂತ್ಯಗತಿಯನ್ನು ನೋಡುವುದೇ ಇಲ್ಲ ಎಂದು ಹೇಳಿದಾರಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇಶವು ಇನ್ನೆಷ್ಟರವರೆಗೆ ದುಃಖಿಸುತ್ತಿರಬೇಕು? ಅಂದರೆ, ದೇವರೇ, ನೀನು ಯಾಕೆ ಕಾರ್ಯ ಮಾಡುವುದಿಲ್ಲ? ದೇವರು ಯೆರೆಮೀಯನಿಗೆ, ನನಗೆ, ನಿನಗೆ ಕೂಡ ಕೊಡುವ ಉತ್ತರವನ್ನು ನಾವು ಒಪ್ಪಲೇಬೇಕು. ಅದು ಉತ್ತಮವಾದ ಉತ್ತರ. ಪ್ರಿಯರೇ, ದೇವರು ಹೇಳುತ್ತಾನೆ, ನಾನೇನು ಮಾಡುತ್ತೇನೆಂದು ನನಗೆ ಗೊತ್ತಿದೆ. ನೀನು ನನ್ನನ್ನು ನಂಬಿ ನನ್ನಲ್ಲಿ ಶಾಂತನಾಗಿರು. ಪ್ರಿಯರೇ, ಯೆರೆಮೀಯನು ಈ ಅಧ್ಯಾಯ ಪ್ರಾರಂಭಿಸುವಾಗ, ಯೆಹೋವನೇ, ನೀನು ಧರ್ಮ ಸ್ವರೂಪನಾಗಿ ಎಂದು ಹೇಳಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ,
ಯೆರೆಮೀಯನೊಬ್ಬನೇ ದೇವರಿಗಾಗಿ ನಿಂತಿದ್ದಾನೆ. ದುಷ್ಟ ಅರಸನಾದ ಯೆಹೋಯಾಕೀಮನು ಆಳುತ್ತಿದ್ದಾನೆ. ಪರಿಸ್ಥಿತಿ ಹದಗೆಡುತ್ತಾ ಇದೆ. ಏನಾಗಬಹುದು ಎಂಬುದಾಗಿ ಯೆರೆಮೀಯನು ಆಶ್ಚರ್ಯಪಡುತ್ತಿದ್ದಾನೆ. ಪರಿಸ್ಥಿತಿಯನ್ನು ತಾನು ನಿಭಾಯಿಸುತ್ತೇನೆಂದು ದೇವರು ಯೆರೆಮೀಯನಿಗೆ ಈಗಾಗಲೇ ಭರವಸೆ ಕೊಟ್ಟಿದ್ದಾನೆ. ಪ್ರಿಯರೇ, ಯೆರೆಮೀಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಒಲಿವ ಮರವೆಂದು ಹೆಸರಿಟ್ಟಿದ್ದನು. ಆ ಮರಕ್ಕೆ ಬೆಂಕಿ ಇಕ್ಕಿ ಬಹು ದಗದಗಿಸುವಂತೆ ಮಾಡಿದ್ದಾನೆ. ಅದರ ರೆಂಬೆಗಳು ಮುರಿದು ಹೋಗಿವೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇದರ ಕುರಿತು ಹೇಳಿ, ಒಳ್ಳೆ ಎಣ್ಣೆ ಮರವು ಕಡಿದು ಬಿಸಾಡಲ್ಪಟ್ಟಿದೆ ಎಂದು ಹೇಳುತ್ತಾನೆ. ಈ ಜನರಿಗೆ ದೇವರು ಮಾಡಿದ್ದು ಇದನ್ನೇ. ಈಗ ಅದೇ ಬೇರಿನಿಂದ ಕಾಡೆಣ್ಣೆ ಮರ ಚಿಗುರುವಂತೆ ಮಾಡಿದ್ದಾನೆ. ಅದು ನಾನು ನೀನು ಆಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಆ ಬೇರಾದ ಕ್ರಿಸ್ತನೊಂದಿಗೆ ಸಭೆಯು ಕಸಿ ಕಟ್ಟಲ್ಪಟ್ಟಿದೆ. ಆತನು ಒಡನೆಲದ ಬೇರಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಅದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಆತನು ಜೀವವನ್ನು ತರುತ್ತಾನೆ. ದೇವರು ಯೆರೆಮೀಯನಿಗೆ ಹೇಳುತ್ತಾನೆ, ನಾನು ಇದನ್ನು ನೋಡಿಕೊಳ್ಳುತ್ತೇನೆ, ಇದನ್ನು ನಿರ್ವಹಿಸುವವನು ನಾನೇ. ದೇವರ ಯೋಜನೆಯು ಯೆರೆಮೀಯನು ಕಾಣುವುದಕ್ಕಿಂತಲೂ ಮುಂದಕ್ಕೆ ಚಾಚಿರುವಂಥದ್ದಾಗಿದೆ. ಮುಂದಕ್ಕೆ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 5ನೇ ವಚನವನ್ನು. ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನಿರಾಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರೂ ಯೋರ್ದಾನಿನ ದಟ್ಟಡವಿಯಲ್ಲಿ ಏನು ಮಾಡುವಿ ಎಂಬುದಾಗಿ. ಪ್ರಿಯರೇ, ಪರಿಸ್ಥಿತಿಯು ಈಗ ನಮಗೆ ಕೆಟ್ಟದ್ದಾಗಿ ಕಾಣಬಹುದು, ಆದರೆ ಅದು ಇನ್ನೂ ಕೆಟ್ಟದ್ದಾಗಲಿದೆ. ಇದರ ಯೋಚನೆಯು ನಿನ್ನನ್ನು ದೇವರಿಗೆ ಇನ್ನೂ ಹತ್ತಿರವಾಗಿ ತರಲಿ. ದೇವರು ತನ್ನ ಕಾರ್ಯಗಳೆಲ್ಲದರ ವಿವರವನ್ನೂ ಕೊಡುವುದಿಲ್ಲ, ಆದರೆ ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾನೆಂದು ಆತನನ್ನು ನಂಬುವಂತೆ ಹೇಳುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ನನ್ನ ಸ್ವಾಸ್ಥ್ಯವಾದ ಜನವು ನನ್ನ ದೃಷ್ಟಿಗೆ ಚಿತ್ರವರ್ಣದ ಹದ್ದಿನಂತಿದೆಯೋ? ಹದ್ದುಗಳು ಅದರ ಸುತ್ತಲೂ ವಿರುದ್ಧವಾಗಿ ಕೂತಿವೆಯೋ? ಹೋಗಿರಿ, ಅದನ್ನು ತಿಂದು ಬಿಡುವುದಕ್ಕೆ ಎಲ್ಲ ಕಾಡು ಮೃಗಗಳನ್ನು ಕರತನ್ನಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರಿಗೆ ಹಾಸ್ಯ ಪ್ರಜ್ಞೆ ಇಲ್ಲವೆಂದು ಹೇಳಬೇಡಿರಿ. ಈ ವಚನವು ಯೆಹೂದಕ್ಕೆ ಸಂಬಂಧಿಸಿರುವುದಾದರೂ ನಾನು ಇದನ್ನು ಯೆರೆಮೀಯನಿಗೂ ಅನ್ವಯಿಸುತ್ತೇನೆ. ಪ್ರತಿ ಕಾಗೆಯೂ ಕೂಡ ತನ್ನ ಮರಿಯು ಇತರ ಕಾಗೆ ಮರಿಗಳಿಗಿಂತ ಕಪ್ಪಾಗಿವೆ ಎಂದು ಭಾವಿಸುತ್ತವೆ. ಆದರೆ ಮೊಟ್ಟೆ ಒಡೆದು ಮರಿ ಹೊರಗೆ ಬರುವಾಗ ಒಂದು ಮರಿ ಬೇರೆಯೆಲ್ಲವುಗಳಿಗಿಂತ ಬೇರೆಯಾಗಿದ್ದರೆ ಆಗ ಸಮಸ್ಯೆ ಹುಟ್ಟುತ್ತದೆ. ಸುತ್ತಲಿನ ಜನಾಂಗಗಳು ಯೆಹೂದವನ್ನು ಬೊಟ್ಟುಗಳಿರುವ ಹಕ್ಕಿ ಎಂದು ಭಾವಿಸಿದ್ದರು ಮತ್ತು ಯೆಹೂದವು ದಾವೀದನನ್ನು ಆ ರೀತಿಯವನೆಂದು ಭಾವಿಸಿದರು. ಪ್ರಿಯರೇ, ಜನರು ಅವನಿಗೆ ಹೇಳತೊಡಗಿದರು, ನೀನು ನಮ್ಮವನೆಂದು ಭಾವಿಸಿದ್ದೆವು, ಆದರೆ ಅದು ಸುಳ್ಳು, ನೀನು ಬೊಟ್ಟುಗಳಿರುವವನು. ಪ್ರಿಯರೇ, ನಾವು ದೇವರಿಗಾಗಿ ನಿಲ್ಲುವುದಾದರೆ ನಾವುಗಳು ಕೂಡ ಬೊಟ್ಟುಗಳಿರುವ ಪಕ್ಷಿಗಳಾಗಿದ್ದೇವೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 15ನೇ ವಚನವನ್ನು. ನಾನು ಅವರನ್ನು ಕಿತ್ತು ಹಾಕಿದ ಮೇಲೆ ತಿರುಗಿ ಅವರ ಮೇಲೆ ಕನಿಕರಪಟ್ಟು ಪ್ರತಿಯೊಬ್ಬನನ್ನು ಅವನವನ ಸ್ವಾಸ್ಥ್ಯಕ್ಕೂ ಅವನವನ ದೇಶಕ್ಕೂ ಪುನಃ ಬರಮಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಐಶ್ವರ್ಯವಂತರು ಅಭಿವೃದ್ಧಿಯಾಗುತ್ತಿರುವುದೇತಕ್ಕೆ? ದೇವರು ಹೇಳುತ್ತಾನೆ, ಯೆರೆಮೀಯನೇ, ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಮತ್ತು ಏನಾಗುತ್ತದೆಂಬುದನ್ನು ನಾನು ಹೇಳುತ್ತೇನೆ. ಅವರು ಸರಿಯಾಗಿ ಹೋಗಲಿದ್ದಾರೆ, ಆದರೆ ನಾನು ದೇಶವನ್ನು ನೆನಪು ಮಾಡಿಕೊಂಡು ಅವರನ್ನು ದೇಶಕ್ಕೆ ತಿರುಗಿ ಕರತರುವೆನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಕಾರ್ಯರೂಪದಲ್ಲಿ ಸಾಮ್ಯ, ನಾರಿನ ನಡುಕಟ್ಟು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, 13ನೇ ಅಧ್ಯಾಯವು ಇನ್ನೊಂದು ವಿಶೇಷ ಅಧ್ಯಾಯವಾಗಿದೆ. ಅದು ಆಸಕ್ತಿಕರವೂ ಕೂಡ ಆಗಿದೆ. ಯಾಕಂದರೆ ಪರಿಸ್ಥಿತಿಗಳು ಅಷ್ಟೊಂದು ಗಂಭೀರವಾಗಿದ್ದರೂ ನಮಗೆ ಮುಗುಳ್ನಗೆ ಬರುತ್ತದೆ. ದೇವರು
ಯೆಹೂದಕ್ಕೆ ಒಂದು ಸಾಮ್ಯವನ್ನು ಹೇಳುತ್ತಾನೆ ಮತ್ತು ಅದು ನಡುಕಟ್ಟಿನ ಸಾಮ್ಯವಾಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಯೆಹೋವನು ನನಗೆ, ನೀನು ಹೋಗಿ ನಾರಿನ ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಬಿಗಿದುಕೋ, ನೀರಿನಲ್ಲಿ ನೆನೆಸಬೇಡ ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನ ತೂಕ ಹೆಚ್ಚಾಗಿದೆ ಎಂದು ನಾನು ನೆನೆಸುವುದಿಲ್ಲ. ನಿಜವಾಗಿ ಆದರೆ ಅವನ ತೂಕ ಕಡಿಮೆಯೇ ಆಗಿರಬಹುದು. ಅವನು ಒಂದೂ ನಡುಕಟ್ಟನ್ನು ಕಟ್ಟುತ್ತಿರಲಿಲ್ಲ. ಈ ದಿನಗಳಲ್ಲಿ ಹೊಟ್ಟೆಯ ಅಳತೆ ಕಡಿಮೆ ಮಾಡಲು ಸೊಂಟಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ಕೆಲಸಕ್ಕೆ ಸಿದ್ಧರಾಗಬೇಕಾದಾಗ ತಮ್ಮ ಉಡುಗೆಗಳು ಜಾರದಂತೆ ನಡುಕಟ್ಟನ್ನು ಕಟ್ಟಿಕೊಳ್ಳುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಡುಕಟ್ಟು ಸೇವೆಯ ಸಂಕೇತವಾಗಿದೆ. ತನ್ನ ಸೇವಕರ ನಡುಗಳು ಕಟ್ಟಿರಲಿ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನವನ್ನು ನೀವು ನೋಡಿರಿ. ಪ್ರಿಯರೇ, ಅಂದರೆ ಅವರು ಸೇವಾ ಕಾರ್ಯಕ್ಕೆ ಸಿದ್ಧರಾಗಿರಬೇಕೆಂದು ಅರ್ಥ. ಇದರಲ್ಲಿ 2 ರೀತಿಯ ಅರ್ಥಗಳಿವೆ. ಶ್ರೇಷ್ಠ ಸೇವಕನಾದ ಆತನು ಅವರೊಂದಿಗೆ ಅನ್ಯೋನ್ಯತೆ ಹೊಂದುವಂತೆ ಅವರ ಕಾಲುಗಳನ್ನು ತೊಳೆಯುವುದರ ಮೂಲಕ ಅವರನ್ನು ಸೇವೆಗೆ ತಯಾರು ಮಾಡುತ್ತಿದ್ದನು. ಯಾಕಂದರೆ ಆತನೊಂದಿಗೆ ನೀನು ಅನ್ಯೋನ್ಯತೆಯಲ್ಲಿಲ್ಲದಿದ್ದರೆ ನೀನು ಸೇವೆ ಮಾಡಲಾರಿ. ಪ್ರಿಯರೇ, ಸೇವೆ ಎಂದರೆ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಹೊಂದುವುದೇ ಆಗಿದೆ. ಅದು ಆತನು ಬಯಸುವ ಕಾರ್ಯಕ್ಕಾಗಿ ನಾವು ಶುದ್ಧರಾಗಿ ಉಪಯೋಗಿಸಲ್ಪಡುವುದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಕೊಳೆಯಾದ ಪಾತ್ರೆಗಳನ್ನು ಉಪಯೋಗಿಸುವುದಿಲ್ಲ. ಈ ನಡುಕಟ್ಟಿನೊಂದಿಗೆ ಒಂದು ವಿಶೇಷ ಕಾರ್ಯವನ್ನು ಮಾಡಬೇಕೆಂದು ಯೆರೆಮೀಯನಿಗೆ ಹೇಳಲಾಗುತ್ತದೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೆ ಗಮನಿಸಿರಿ. ಆಮೇಲೆ ನೀನು ಕೊಂಡು ಸೊಂಟಕ್ಕೆ ಬಿಗಿದ ನಡುಕಟ್ಟನ್ನು ತೆಗೆದುಕೊಂಡು ಹೊರಟು ಯುಪ್ರಟೀಸ್ ನದಿಗೆ ಹೋಗಿ ಅದನ್ನು ಅಲ್ಲಿ ಬಂಡೆಯ ಸಂದಿನೊಳಗೆ ಬಚ್ಚಿಡು ಎಂಬುದಾಗಿ ಯೆಹೋವನ 2ನೆಯ ಮಾತು ನನಗೆ ಬಂತು. ಆಗ ಯೆಹೋವನ ಅಪ್ಪಣೆಯ ಮೇರೆಗೆ ನಾನು ಹೋಗಿ ಯುಪ್ರಟೀಸ್ ನದಿಯ ಬಳಿಯಲ್ಲಿ ಅದನ್ನು ಬಚ್ಚಿಟ್ಟೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನು ನಿಜವಾಗಿಯೂ ನದಿಯ ಬಳಿಗೆ ಹೋಗಿ ನಡುಕಟ್ಟನ್ನು ಬಚ್ಚಿಟ್ಟನೋ ಎಂಬ ವಿಚಾರದಲ್ಲಿ ತುಂಬ ವಾಗ್ವಾದಗಳುಂಟಾಗಿವೆ. ಅವನು ಹಾಗೆಯೇ ಮಾಡಿದನೆಂದು ನಾನು ನೆನೆಸುತ್ತೇನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು. ಬಹು ದಿನಗಳ ಮೇಲೆ ಯೆಹೋವನು ನನಗೆ, ಹೊರಡು, ಯುಪ್ರಟೀಸ್ ನದಿಗೆ ಹೋಗಿ ಅಲ್ಲಿ ಬಚ್ಚಿಡಬೇಕೆಂದು ನಾನು ಅಪ್ಪಣೆ ಕೊಟ್ಟ ನಡುಕಟ್ಟನ್ನು ಅಲ್ಲಿಂದ ತೆಗೆ ಎಂದು ಹೇಳಿದನು. ಆಗ ನಾನು ಯುಪ್ರಟೀಸ್ ನದಿಗೆ ಹೋಗಿ ಅಗಿದು ನಾನು ಬಚ್ಚಿಟ್ಟ ಸ್ಥಳದೊಳಗಿಂದ ನಡುಕಟ್ಟನ್ನು ತೆಗೆದೆನು. ಆಹಾ, ಅದು ಕೆಟ್ಟು ಯಾವ ಕೆಲಸಕ್ಕೂ ಬಾರದಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ಆ ನಡುಕಟ್ಟನ್ನು ತೊಳೆಯದೆ ಧರಿಸಬೇಕಿತ್ತು. ಆದರೆ ಅದು ಕೊಳೆಯಾಗುವುದಕ್ಕೆ ಬಿಡಬೇಕಿತ್ತು. ಅದು ಕಟ್ಟಿಕೊಳ್ಳಲಾರದಷ್ಟು ಕೊಳೆಯಾಗಿದ್ದಿರಬೇಕು. ಆಗ ಅವನು ಅದನ್ನು ಬಾಬೇಲಿನಲ್ಲಿ ಪ್ರತ್ಯಕ್ಷ ಪಾಠವಾಗಿ ಅಡಗಿಸಿಡಬೇಕಾಯಿತು. ಬಳಿಕ ಅವನು ಹಿಂದಿರುಗಿ ಬಂದು ಅದನ್ನು ಅಗೆದಾಗ ಅದು ಯಾವ ಕೆಲಸಕ್ಕೂ ಬಾರದಾಗಿತ್ತು. ಈ ವಿಚಿತ್ರ ಕಾರ್ಯದ ಅರ್ಥವೇನು? ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಆಗ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಇದು ಯೆಹೋವನಾದ ನನ್ನ ನುಡಿ. ಇದೇ ಪ್ರಕಾರವಾಗಿ ನಾನು ಯೆಹೂದದ ದೊಡ್ಡಸ್ತಿಕೆಯನ್ನು ಯೆರೂಸಲೇಮಿನ ಬಲು ದೊಡ್ಡಸ್ತಿಕೆಯನ್ನು ಕೆಡಿಸಿಬಿಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೂದದ ಜನರು ಸತತವಾಗಿ ಪಾಪದಲ್ಲಿ ಮುಳುಗಿರುವುದರಿಂದ ಅವರು ನಿರೀಕ್ಷೆಯೇ ಇಲ್ಲದ ಸ್ಥಿತಿಗೆ ತಲುಪಲಿರುವರು ಎಂದು ದೇವರು ಹೇಳುತ್ತಾನೆ. ಆತನು ಅವರನ್ನು ಬಾಬೇಲಿಗೆ ಸರಿಯಾಗಿ ಕಳಿಸಲಿಕ್ಕಿದ್ದಾನೆ. ಈ ಪಾಠವು ಅವರ ಮನಸ್ಸಿಗೆ ಮುಟ್ಟುವಂಥದ್ದಾಗಿತ್ತು. ಪ್ರಿಯರೇ, ತನ್ನ ಜನರಿಗೆ ಪಾಠ ಕಲಿಸಲು ದೇವರು ಕೆಲವು ವಿಚಿತ್ರವಾದ ಕಾರ್ಯಗಳನ್ನು ಮಾಡುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನಿಮ್ಮ ದೇವರಾದ ಯೆಹೋವನನ್ನು ಘನಪಡಿಸಿರಿ, ಇಲ್ಲದಿದ್ದರೆ ಸ್ವಲ್ಪ ಕಾಲದೊಳಗೆ ಆತನು ಕತ್ತಲನ್ನು ಉಂಟು ಮಾಡುವನು. ನಿಮ್ಮ ಕಾಲುಗಳು ಮೊಬ್ಬಿನ ಬೆಟ್ಟಗಳಲ್ಲಿ ಮುಗ್ಗರಿಸೋವು. ನೀವು ಬೆಳಕನ್ನು ನಿರೀಕ್ಷಿಸುತ್ತಿರುವಾಗ ಆತನು ಅದನ್ನು ಮರಣಾಂಧಕಾರದ ಕಾರ್ಗತ್ತಲನ್ನಾಗಿ ಮಾಡುವನು ಎಂಬುದಾಗಿ.
ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ಜನರಿಗೆ ಹೇಳುತ್ತಿದ್ದಾನೆ, ಈಗ ರಾತ್ರಿಯಾಗುತ್ತಾ ಇದೆ, ಕತ್ತಲಾಗುತ್ತದೆ, ಆಗ ನಿಮಗೆ ಎಲ್ಲಿಗೆ ಹೋಗುವುದೆಂದು ತಿಳಿಯುವುದಿಲ್ಲ. ಯಾಕಂದರೆ ನೀವು ಬೆಟ್ಟಗಳಲ್ಲಿ ಕಳೆದು ಹೋಗಿದ್ದೀರಿ. ಆದರೂ ಅವರು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ದೇವರು ಅವರನ್ನು ಕರೆಯುತ್ತಿದ್ದಾನೆ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ದಕ್ಷಿಣ ದೇಶದ ಪಟ್ಟಣಗಳು ಮುತ್ತಿಗೆಯಾಗಿವೆ, ಅವುಗಳನ್ನು ಬಿಡಿಸಲು ಯಾರೂ ಇಲ್ಲ. ಯೆಹೂದವೆಲ್ಲ ಸೆರೆ ಹೋಗಿದೆ, ಸಂಪೂರ್ಣವಾಗಿ ಸೆರೆಯಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಏನು ಸಂಭವಿಸಲಿಕ್ಕಿದೆ ಎಂದು ದೇವರು ನಿಖರವಾಗಿ ಹೇಳುತ್ತಿದ್ದಾನೆ. ತಾನು ಏನು ಮಾಡಲಿದ್ದೇನೆಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ? ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿತೆ? ಹಾಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆ ಹೊಂದದವನು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಅಸಾಧ್ಯ. ಒಳ್ಳೆಯ ಕಾರ್ಯ ಮಾಡುವವರೆಲ್ಲರೂ ದೇವರಿಗೆ ಮೆಚ್ಚುಗೆಯಾದವರಲ್ಲ. ಒಬ್ಬನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತನ್ನ ಕಾರ್ಯವನ್ನು ಮಾಡುವ ತನಕ, ದೇವರ ಮಹಿಮೆಗಾಗಿ ಘನಕ್ಕಾಗಿ ಅದನ್ನು ಮಾಡುವ ತನಕ ಅವನು ತನ್ನ ಕೆಲಸವನ್ನು ತನಗಾಗಿ ಸ್ವಾರ್ಥದಿಂದ ಮಾಡಿದ ಹಾಗಾಗುತ್ತದೆ. ಕೆಟ್ಟ ಹೃದಯದಿಂದ ಯಥಾರ್ಥವಾದ ಒಳ್ಳೆಯತನ ಹೊರಟು ಬರಲಾರದು. ಪ್ರಿಯರೇ, ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 14-15ನೇ ಅಧ್ಯಾಯಗಳನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಹಿಂಜರಿದ ಜನಾಂಗಕ್ಕೆ ಕ್ಷಾಮ ಬರಗಾಲಗಳ ದಂಡನೆ. ಕ್ಷಾಮ ಬರಗಾಲ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಆ ಜನಾಂಗಕ್ಕೆ ದೇವರು ಕೊಟ್ಟ ಮೊದಲ ಎಚ್ಚರಿಕೆ ಕ್ಷಾಮದ ಮೂಲಕ. ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಬರದ ವಿಷಯವಾಗಿ ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ನುಡಿ. ಯೆಹೂದವು ದುಃಖಿಸುತ್ತದೆ, ಅದರ ಊರುಗಳವರು ಕಂಗೆಟ್ಟು ಕರ್ರಗಾಗಿ ನೆಲದ ಮೇಲೆ ಬಿದ್ದಿದ್ದಾರೆ. ಯೆರೂಸಲೇಮಿನವರ ಗೋಳಾಟವು ಕೇಳಿಸುತ್ತಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬರಗಾಲವು ಬಹು ತೀಕ್ಷ್ಣವಾಗಿತ್ತು. ಅಹಾಬನ ಕಾಲದಲ್ಲಿಯೂ ಬರಗಾಲ ಬಂದಿತ್ತು ಮತ್ತು ಆ ಅವಧಿಯಲ್ಲಿ ಎಲಿಯನು ದೇವರ ಸಂದೇಶವಾಹಕನಾಗಿದ್ದನು. ಈಗ ಪುನಃ ಬರಗಾಲ ಬಂದಿದೆ. ಯೆಹೂದದ ದಕ್ಷಿಣ ರಾಜ್ಯಕ್ಕೆ ಯೆರೆಮೀಯನು ಸಂದೇಶವಾಹಕನಾಗಿದ್ದಾನೆ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ದೇಶದಲ್ಲಿ ಮಳೆಯಿಲ್ಲದೆ ಭೂಮಿಯು ಬಿರುಕು ಬಿಟ್ಟಿರುವುದರಿಂದ ರೈತರು ನಾಚಿಕೆ ಪಟ್ಟು ಮೋರೆ ಮುಚ್ಚಿಕೊಳ್ಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಳೆ ಇಲ್ಲದ ಕಾರಣ ನೆಲವು ಒಣಗಿ ಬಿರುಕು ಬಿಟ್ಟಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಹುಲ್ಲೆಯು ಕಾಡಿನಲ್ಲಿ ಈದು ಹುಲ್ಲಿಲ್ಲದ ಕಾರಣ ತನ್ನ ಮರಿಯನ್ನು ಬಿಟ್ಟು ಬಿಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಂದು ಕೂಡ ದೇಶದ ಮೇಲೆ ದೇವರು ಬರಮಾಡಿದ ದಂಡನೆಯಾಗಿದೆ. ಭೂಮಿ ಬರಡಾಗಿ ಫಲವಿಲ್ಲದಾಗಿರುವಂತೆಯೇ ಜನರ ಜೀವಿತವೂ ಆಗಿದೆ. ಯಾಕಂದರೆ ಅವರು ಜೀವದ ನೀರನ್ನು ತಿರಸ್ಕರಿಸಿದ್ದಾರೆ. ಭೌತಿಕ ಭೂಮಿಗೆ ಸಂಭವಿಸುವಂತಾದು ಆತ್ಮಿಕ ರೀತಿಯಲ್ಲಿ ಅವರ ಹೃದಯಗಳಿಗೂ ಸಂಭವಿಸುತ್ತದೆಂದು ದೇವರು ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು ಜನರ ಪಾಪಗಳನ್ನು ಅರಿಕೆ ಮಾಡಲು ದೇವರ ಬಳಿಗೆ ಹೋಗುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಯೆಹೋವನೇ, ನಮ್ಮ ಅಪರಾಧಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಟ್ಟರು. ನಿನ್ನ ಹೆಸರಿನ ನಿಮಿತ್ತ ಕಾರ್ಯವನ್ನು ಸಾಧಿಸು. ನಮ್ಮ ದ್ರೋಹಗಳು ಬಹಳ, ನಿನಗೆ ಪಾಪವನ್ನು ಮಾಡಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ಜನರೊಂದಿಗೆ ತನ್ನನ್ನು ಒಬ್ಬ ಪಾಪಿಯನ್ನಾಗಿ ಸೇರಿಸಿಕೊಂಡಿರುವುದನ್ನು ಗಮನಿಸಿರಿ. ಇಲ್ಲಿ ಯಾವ ಹೊಗಳಿಕೊಳ್ಳುವಿಕೆಯೂ ಇರುವುದಿಲ್ಲ. ಜನರ ಕಡೆಗೆ ಯಾವ ಟೀಕೆಯ ಮನೋಭಾವವನ್ನೂ ತೋರಿಸುವುದಿಲ್ಲ. ಅವನು ಹೇಳುತ್ತಾನೆ, ನಾವು ಹಿಂಜಾರಿದ್ದೇವೆ, ನಾವು ಪಾಪ ಮಾಡಿದ್ದೇವೆ. ಇತರರನ್ನು ಟೀಕೆ ಮಾಡುವುದು ದೇವರ ಮಕ್ಕಳಿಗೆ ಬಹು ಸುಲಭ. ಯೆರೆಮೀಯನು ಈ ರೀತಿಯ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಅವನು ಪಾಪ ಮಾಡಿರುವ
ದೇವಜನರೊಂದಿಗೆ ತನ್ನನ್ನೂ ಸೇರಿಸಿಕೊಂಡು ನಾವು ಹಿಂಜಾರಿದ್ದೇವೆ, ಪಾಪ ಮಾಡಿದ್ದೇವೆ ಎಂದು ಹೇಳಿಕೊಳ್ಳುತ್ತಾನೆ. ಪ್ರಿಯ ಮಿತ್ರನೇ, ನೀನು ದೇವರೆದುರಿಗೆ ಬಂದು ನಿನ್ನ ಪಾಪವನ್ನು, ಜನರ ಪಾಪವನ್ನು ಅರಿಕೆ ಮಾಡಬಲ್ಲೆಯಾದರೆ ಆಗ ನೀನು ಅವರಿಗೆ ದೇವರ ದಂಡನೆ ಕುರಿತಾಗಿ ಹೇಳಬಹುದು. ಆದರೆ ಅಲ್ಲಿಯವರೆಗೆ ನೀನು ದೇವರ ಪರವಾಗಿ ಮಾತನಾಡಲು ಪ್ರಯತ್ನಿಸಬೇಡ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು ಮುಂದುವರಿಯುತ್ತಿದ್ದಂತೆ ಕತ್ತಲೆ ಹೆಚ್ಚಾಗುತ್ತಿರುವುದನ್ನು, ಜನರು ಕರಾಳ ಬೆಟ್ಟಗಳ ಮೇಲೆ ಎಡುವುದನ್ನೂ ಕಾಣುತ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ಇಗೋ ಪ್ರವಾದಿಗಳು ಈ ಜನರಿಗೆ ಖಡ್ಗವು ನಿಮ್ಮ ಕಣ್ಣಿಗೆ ಕಾಣದು, ಕ್ಷಾಮವು ನಿಮಗೆ ಸಂಭವಿಸದು, ಯೆಹೋವನು ಈ ಸ್ಥಳದಲ್ಲಿ ಸ್ಥಿರ ಸಮಾಧಾನವನ್ನು ನಿಮಗೆ ಕೊಡುವನು ಎಂದು ನುಡಿಯುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುಳ್ಳು ಪ್ರವಾದಿಗಳು ಶಾಂತಿ ಅಭಿವೃದ್ಧಿಗಳು ಬರುತ್ತವೆಂದು ಪ್ರವಾದನೆ ನುಡಿಯುತ್ತಿದ್ದಾರೆ. ಎಲ್ಲವೂ ಅದ್ಭುತವಾಗಿರುತ್ತದೆ ಎಂದು ಹೇಳುತ್ತಾರೆ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಆಗ ಯೆಹೋವನು ನನಗೆ ಹೀಗೆ ನುಡಿದನು, ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ, ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಏನೂ ಹೇಳಲಿಲ್ಲ. ಅವರು ಸುಳ್ಳಾದ ದಿವ್ಯ ದರ್ಶನವನ್ನು, ಕಣಿಯನ್ನು, ಮಾಯಾತಂತ್ರವನ್ನು, ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನಾದ ಯೋಷೀಯನು ಸತ್ತಿರುವುದರಿಂದ ಯೆರೆಮೀಯನು ಏಕಾಂಗಿಯಾಗಿದ್ದಾನೆ. ನಾನು ಸರಿಯಾದ ಸಂದೇಶವನ್ನು ಕೊಡುತ್ತಾ ಇದ್ದೇನೋ ಇಲ್ಲವೇ ಇತರ ಪ್ರವಾದಿಗಳ ಮಾತು ಸರಿಯೋ ಅವನಿಗೆ ತನ್ನಲ್ಲೇ ಖಂಡಿತವಿಲ್ಲ. ಆದ್ದರಿಂದ ಈ ಕುರಿತು ದೇವರ ಬಳಿಗೆ ಹೋಗಿ ವಿಚಾರಿಸುತ್ತಾನೆ. ದೇವರು ಅವನನ್ನು ದೃಢಪಡಿಸುತ್ತಾನೆ. ಸುಳ್ಳು ಪ್ರವಾದಿಗಳು ಸುಳ್ಳು ಹೇಳುತ್ತಿದ್ದಾರೆಂಬುದನ್ನು ನೀನು ತಿಳಿದುಕೊಳ್ಳಬೇಕು. ನಾನು ಅವರನ್ನು ಕಳುಹಿಸಲಿಲ್ಲ, ನನ್ನ ಸಂದೇಶವನ್ನು ಕೊಡುವವನು ನೀನು ಮಾತ್ರ. ಇದರಿಂದಾಗಿ ಯೆರೆಮೀಯನು ತಿರುಗಿ ದೇವರ ಕಟು ಮಾತುಗಳನ್ನು ತಿಳಿಸುವನಾಗಿದ್ದಾನೆ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ನೀನು ಈ ಮಾತನ್ನು ಅವರಿಗೆ ಹೇಳು, ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ, ಏಕೆಂದರೆ ನನ್ನ ಜನವೆಂಬ ಯುವತಿಗೆ ದೊಡ್ಡ ಗಾಯವಾಯಿತು, ಹೌದು ಗಡುಸಾದ ಪೆಟ್ಟು ಬಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಂದೇಶವು ಯೆರೆಮೀಯನ ಹೃದಯವನ್ನು ಒಡೆಯುವಂಥದ್ದಾಗಿತ್ತು. ತನ್ನ ಜನರಿಗೆ ಆ ಸಂದೇಶವನ್ನು ತಿಳಿಸುವಾಗ ಅವನು ಅಳುತ್ತಿದ್ದನು. ತನ್ನ ಹೃದಯವು ಒಡೆಯುತ್ತಿದೆ ಎಂಬುದಾಗಿ ದೇವರು ಅವರಿಗೆ ತಿಳಿಯಪಡಿಸಬೇಕೆಂದಿದ್ದನು. ಪ್ರಿಯರೇ, ಯೆರೆಮೀಯನು ದೇವರ ಸಂದೇಶವನ್ನು ಕೊಡುತ್ತಿರುವುದು ಮಾತ್ರವಲ್ಲದೆ ದೇವರ ಭಾವನೆಗಳನ್ನು ಕೂಡ ಅವನು ತಿಳಿಯಪಡಿಸುತ್ತಿದ್ದನು. ನಾವೆಲ್ಲರೂ ದೇವರಿಗೆ ಸಾಕ್ಷಿಗಳಾಗಿರಬೇಕೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯ ಮಿತ್ರನೇ, ನೀನು ದೇವರ ಮಗುವಾಗಿರುವುದಾದರೆ ನೀನು ದೇವರಿಗೆ ಸಾಕ್ಷಿಯಾಗಿದ್ದಿ ಮತ್ತು ನಿನ್ನ ಜೀವಿತದ ಮೂಲಕ ಸಾಕ್ಷಿ ನುಡಿಯುವನಾಗಿರುತ್ತಿ. ದೇವರ ವಾಕ್ಯವನ್ನು ನಾವು ತಿಳಿಸುವಾಗ ನಮ್ಮ ಜೀವಿತವು ಅದಕ್ಕನುಸಾರವಾಗಿ ಇದೆ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ನಾವು ತಣ್ಣಗಿನ ಹೃದಯದೊಂದಿಗೆ ಭಾವನಾರಹಿತವಾಗಿ ಹೇಳಬಾರದು, ಭಾವನೆಯೊಂದಿಗೆ ಹೇಳಬೇಕು. ಆಗಿಲ್ಲದಿರುವುದಾದರೆ ಏನೋ ಸರಿಯಿಲ್ಲವೆಂದಾಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸ್ಥಿತಿ ಆಗಿದೆ, ನಮ್ಮ ಹೃದಯದ ಸ್ಥಿತಿ ಆಗಿದೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಬಳಿಗೆ ಬರುವುದಾದರೆ ಆತನು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸ್ತಾನೆ. ಹೀಗಾಗುವುದಕ್ಕಾಗಿ ದೇವರೋடு ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿದ್ದಿ. ದೇವರೇ, ನಿನಗೆ ಸ್ತೋತ್ರ. ನಿನ್ನ ಮಾತನ್ನು ಕೇಳಿ ವಿಧೇಯರಾಗಿ ಜೀವಿಸುವುದಕ್ಕೆ ಆತ್ಮನ ಬಲವನ್ನು ಕೊಡು. ನಿನ್ನ ವಾಕ್ಯಗಳಿಂದ ನಮ್ಮನ್ನು ಶುದ್ಧೀಕರಿಸು. ನಿನ್ನ ರಕ್ತಗಳಿಂದ ತೊಳೆದು ನಾವು ಶುದ್ಧೀಕರಿಸಲ್ಪಟ್ಟವರಾಗಿ ಬಲ ಹೊಂದಿ ದಿನೇ ದಿನೇ ನಿನಗಾಗಿ ಜೀವಿಸೋದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿದ್ದುಕೊಂಡು ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಸಿ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತ್ಮೀಯರೇ, ದುಷ್ಟರ ವಿಷಯದಲ್ಲಿ ದೇವರು ಯಾಕೆ ಸುಮ್ಮನಿರುತ್ತಾನೆ? ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಂಡಿದ್ದೇವೆ. ದೇವರಿಗೆ ಎಲ್ಲವೂ ಗೊತ್ತಿದೆ. ಬರಗಾಲವು ದೇಶಗಳ ಮೇಲೆ ದೇವರು ಬರಮಾಡಿದ ದಂಡನೆಯಾಗಿದೆ. ದೇವರ ಕೋಪವನ್ನು
ನಾವು ಕೂಡಿಸಿಟ್ಟುಕೊಳ್ಳದೆ ಆತನನ್ನು ಪ್ರೀತಿಸುತ್ತಾ ಆತನ ನ್ಯೂನತೆಯಲ್ಲಿ ಪರಿಶುದ್ಧರಾಗಿ ಸಮಾಧಾನದಿಂದ ದಿನಾಲೂ ನಡೆಯೋಣ. ಪ್ರಿಯ ವೀಕ್ಷಕರೇ, ಎಷ್ಟೋ ದಿನಗಳಿಂದ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದರೂ ಇನ್ನೂ ಕರೆ ಮಾಡದೇ ಇರುವುದಾದರೆ ಹಿಂದೆ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.